ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿನ ಕ್ಯಾನ್ವಾಸ್ನ ಆಲ್ರೆಡಿ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಹಾಕೋಬೇಕು. ಏನಕ್ಕಪ್ಪ ಸ್ಟಿಚಿಂಗ್ ಅಂದರೆ ಕೆಳಗಡೆ ಕ್ಯಾನ್ವಾಸ್ ಇರುತ್ತೆ, ಅದ್ರ ಮೇಲೆ ನಮಗೆ ಮಾರ್ಕ್ ಮಾಡಿದ್ರು ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ನಮಗೆ ಸ್ಟಿಚಿಂಗ್ ಎದ್ದು ಕಾಣಿಸುತ್ತೆ. ಹಂಗಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದು ಯಾವ ಥರ ಡಿಸೈನ್ ಇದೆ ಆ ಡಿಸೈನ್ ಮೇಲೆ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಬ್ಲೌಸ್ ಪೀಸ್ನ ಇಟ್ಕೋಬೇಕು. ಅದ್ರ ಮೇಲೆ ಇಟ್ಕೊಂಡು ಆವಾಗ ಮಾರ್ಕ್ ಇರುತ್ತಲ್ಲ ಮೇಲೆ ಸ್ಟಿಚಿಂಗ್ದು, ಅದ್ರ ಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಆ ಕಡೆ ಈ ಕಡೆ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಡಿಸೈನು. ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಇದಾಗಲ್ಲ. ಇವಾಗ ಇದು ಬ್ಲೌಸ್ ಪೀಸ್ನ ಉಲ್ಟಾ ಸೀದಾ ನೋಡಿಕೊಂಡು ಅದ್ರ ಮೇಲೆ ಲೈನಿಂಗಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಕ್ಯಾನ್ವಾಸ್ನ, ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಉಲ್ಟಾ ತಿರುಗಿಸಿದಾಗ ಅದು ಕ್ಯಾನ್ವಾಸು ಒಳಗಡೆ ಹೋಗುತ್ತೆ, ಇಲ್ಲ ಅಂದರೆ ಮೇಲೆ ಬಂದುಬಿಡುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಸ್ಟಿಚ್ ಮಾಡಿದ್ನಲ್ಲ, ಅದ್ರ ಮೇಲೆ ಆಲ್ರೆಡಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಒಂಚೂರು ಕನ್ಫ್ಯೂಸ್ ಆಗೋಲ್ಲ. ನೀಟಾಗಿ ಆ ಡಿಸೈನ್ ಮೇಲೇ ಅದು ಡಿಸೈನ್ ಹೇಗಿದೆ ಹಾಗೇ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನೀಟಾಗಿ ಆಗುತ್ತೆ. ಇದನ್ನು ಸ್ಟಿಚಿಂಗ್ ಆದಮೇಲೆ ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡಬೇಕಾದ್ರೆ ಮತ್ತೆ ನಾವು ಲೈನಿಂಗ್ ಮೇಲೆ ಪಾಯಿಂಟ್ ಒಳಗೆ ಹಾಕೋಕ್ಕಾಗಲ್ಲ. ಇನ್ನೌಟ್ ಮಾಡಿಬಿಟ್ಟು ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಸಾಕು. ಒಂದು ಈ ಥರ ಡಿಸೈನ್ಸ್ಗೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಆಮೇಲೆ ಮಧ್ಯದಲ್ಲಿ ಅಲ್ಲಿ ಟ್ಯಾಗ್ ಇಟ್ಕೋಬೋದು, ಇಲ್ಲ ಬಟನ್ ಇಟ್ಕೋಬೋದು. ನಾನು ಯಾವುದಾದ್ರೂ ಒಂದು ಇಟ್ಕೋಬೋದು. ಅಲ್ಲಿ ನಿಮಗೆ ಡೋರಿ ಬೇಕಂದರೆ ಡೋರಿ ಹಾಕ್ಕೊಳ್ಳಿ, ಇಲ್ಲ ಬಟನ್ ಬೇಕು ಅಂದರೆ ಬಟನ್ ಹಾಕೋಬೋದು. ಆ ಥರ ಇವಾಗ ಇದನ್ನು ತ್ರಿಭುಜ ಆಕಾರದಲ್ಲಿ ಇದೆಯಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ಈಗ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕೋಬಿಡೋಣ ನೀಟಾಗಿ. ಅಲ್ಲಲ್ಲಿ ನ್ಯಾಚ್ ಹಾಕ್ಕೋಬೇಕು, ಅದು ಕ್ರಾಸ್ ಆಗಿರೋ ಹತ್ರ ಎಲ್ಲ. ಇಲ್ಲಾಂದರೆ ನಾವು ತಿರುಗಿಸಿದಾಗ ಅಲ್ಲೆಲ್ಲ ಇಟ್ಕೊಂಡಂಗೆ ಆಗುತ್ತೆ. ನ್ಯಾಚ್ ಹಾಕಿದ್ರೆ ನೀಟಾಗಿರುತ್ತೆ. ಅದನ್ನು ಆಮೇಲೆ ತಿರುಗಿಸ್ಕೊಂಡು ಈ ಥರ ನೋಡಿ, ಒಂಚೂರು ನ್ಯಾಚ್ ಹಾಕುವಾಗ ಆ ಕಡೆ ಈ ಕಡೆ ಆದ್ರೂ ಸ್ಟಿಚಿಂಗು ಓಪನ್ ಆಗಿಬಿಡುತ್ತೆ. ನಾವು ಸ್ಟಿಚ್ ಹಾಕಿರೋದು ನೋಡಿಕೊಂಡು ನ್ಯಾಚ್ ಹಾಕಿ ಆಮೇಲೆ ಮತ್ತೆ ಇವಾಗ ಈ ರೀತಿ ತಿರುಗಿಸ್ಕೋಬೇಕು. ಆ ಮೂಲೆಯಲ್ಲೆಲ್ಲ ಸ್ವಲ್ಪ ಬಟ್ಟೆ ಸಿಗಾಕೊಂಡಂಗೆ ಆಗುತ್ತೆ, ಅಲ್ಲಿ ಸೂಜಿಲಿ ಮೇಲೆ ತೆಗೆದು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿದ್ರೆ ಡಿಸೈನ್ ರೆಡಿ ಆಗುತ್ತೆ. ಡಿಸೈನ್ ರೆಡಿ ಆದಮೇಲೆ ನಾವು ಇದಕ್ಕೆ ಬಾರ್ಡರ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದು ಡಿಸೈನ್ ಹೇಗಿದೆ ಅದಕ್ಕೆ ನೋಡಿ, ಈ ರೀತಿ ರೆಡಿ ಆಯಿತು ಡಿಸೈನು. ಇದಕ್ಕೆ ನಾವು ಇವಾಗ ಅದ್ರ ಕೆಳಗಡೆ ಬಾರ್ಡರ್ ಬಂದಿತ್ತಲ್ಲ, ಆ ಬಾರ್ಡರ್ನ ತೊಗೊಂಡು ಡಿಸೈನ್ಗೆ ಅಡ್ಜಸ್ಟ್ ಮಾಡಬೇಕು. ಮೇಲ್ಗಡೆ ಸ್ವಲ್ಪ ದೊಡ್ಡ ಪೀಸ್ ಬರುತ್ತೆ, ಕೆಳಗಡೆ ಚಿಕ್ಕ ಪೀಸ್ ಬರಬೇಕು. ಆ ಥರ ಇತ್ತು ಡಿಸೈನ್ ಅದು. ಅದನ್ನೇನಪ್ಪ ಮಾಡಬೇಕು ಅಂದರೆ, ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಆ ಬಾರ್ಡರ್ನ ಕರೆಕ್ಟಾಗಿ ಅದ್ರ ಅಳತೆಗೆ ಕಟ್ ಮಾಡ್ಕೋಬೇಕು. ಜಾಸ್ತಿ ನೋಡ್ಕೋಬೇಕು, ವೇಸ್ಟ್ ಮಾಡಿಬಿಟ್ರೆ ಸಾಕಾಗಲ್ಲ. ಹಂಗಾಗಿ ಆಮೇಲೆ ಬೇರೆದು ಅಟ್ಯಾಚ್ ಮಾಡೋಕ್ಕೂ ಆಗೋಲ್ಲ. ಇದು ಸೀರೆ ಬ್ಲೌಸು ಒಂದೇ ಕಲರ್ ಇರೋದ್ರಿಂದ ಎಕ್ಸ್ಟ್ರಾ ಬೇರೆನೂ ಹಾಕಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಇದಕ್ಕೆ ನಾನು ಬಾರ್ಡರ್ ತೊಗೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಕೊಂಡು ಇವಾಗ ಆ ಕಡೆ ಈ ಕಡೆ ಒಂದು ಎಷ್ಟು ಬೇಕು ಅಳತೆ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಅಲ್ಲಿ ಕ್ರಾಸ್ ಇರುತ್ತಲ್ಲ ಬೋಟ್ ನೆಕ್ಕಲ್ಲಿ, ಅಲ್ಲಿ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಿ ಒಂದು ಪೀಸ್ ಬಟ್ಟೆ ಕೊಟ್ಟು ಈಗ ಸ್ಟಿಚ್ ಮಾಡ್ಕೋಬೇಕು. ಡಾಟು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಬಾರ್ಡರ್ನ ನೀಟಾಗಿ ಆಮೇಲೆ ಇಲ್ಲೂ ಮಾರ್ಕ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಯಾಕೆಂದರೆ ಅಲ್ಲೂ ಆ ಡಿಸೈನ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಬೇಕಲ್ವ. ಮತ್ತು ನಾವು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ಸ್ಟಿಚ್ ಹಾಕೊಂಡ್ರೆ ಅದ್ರ ಮೇಲೆ ನಾವು ಬಾರ್ಡರ್ನ ಅಟ್ಯಾಚ್ ಮಾಡಿದ್ರೆ ನೀಟಾಗಿರುತ್ತೆ. ಅದಕ್ಕೋಸ್ಕರ ಅದು ಕ್ರಾಸಾಗಿರೋ ಡಿಸೈನ್ನ ಹಾಗೆ ಸ್ಟಿಚಿಂಗ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಸೈಡಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದು ನೀಟಾಗಿ ಅದು ಎಷ್ಟು ಬೇಕೋ ಅಷ್ಟೇ. ಈಗ ಇದಕ್ಕೆ ಸ್ಟಿಚ್ ಹಾಕ್ಕೋಬೇಕು. ಡಾಟೆಲ್ಲ ಇಟ್ಕೊಂಡಾದ್ಮೇಲೆ ಇದಾದಮೇಲೆ ಮಾಮೂಲಿ ನಾನು ಹೇಳ್ದಂಗೆ ಇಲ್ಲಿ ಬಾರ್ಡರ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಮೇಲ್ಗಡೆ. ಆಮೇಲೆ ಚಿಕ್ಕ ಬಾರ್ಡರ್ನ ತೊಗೋಬೇಕಾಗುತ್ತೆ. ಬಾರ್ಡರ್ನ ಎರಡು ಕಡೆಗೂ ಬೇಕು, ಆಮೇಲೆ ಮುಂದೆಗೂ ಬೇಕು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ವೇಸ್ಟ್ ಮಾಡ್ಕೋಬಾರ್ದು. ಇದಕ್ಕೆ ಲೇಸ್ ಕೊಡೋಣ ಅಂದ್ಕೊಂಡೆ, ಲೇಸ್ ಮ್ಯಾಚಿಂಗ್ ಸಿಗಲಿಲ್ಲ. ಅದಕ್ಕಾಗಿ ಆ ಬಾರ್ಡರ್ದೇ ಕೊಡೋಣ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ತುದಿಲಿ ಕರು ಶೇಪ್ ಇರುತ್ತಲ್ಲ ಬೋಟ್ ನೆಕ್ ಡಿಸೈನಲ್ಲಿ, ಅಲ್ಲಿ ಲೇಸ್ನ ಹಂಗೆ ಫೋಲ್ಡ್ ಮಾಡಿದ್ರೆ ಎಳೆಳ ಥರ ಬಿಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಒಂದು ಸ್ವಲ್ಪ ಲೈನಿಂಗ್ ಪೀಸ್ ಕೊಟ್ಟು ಅದನ್ನ ಇನ್ನೌಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆ ಥರ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ನೋಡಿ. ಇವಾಗ ಆರಾಮಾಗಿ ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ಇನ್ನೌಟ್ ಮಾಡ್ಕೊಂಬಿಟ್ರೆ ನಮಗೆ ಬಾರ್ಡರು ನೀಟಾಗಿ ಕುತ್ಕೊಳ್ಳುತ್ತೆ, ಫಿನಿಶಿಂಗ್ ಇರುತ್ತೆ. ನಾವು ಸ್ಟಿಚಿಂಗ್ ಮಾಡಿರೋದು ಗೊತ್ತಾಗಲ್ಲ, ಆ ಥರ ಇರುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸ್ಟಿಚಿಂಗ್ ಎಳೆಗಳೆಲ್ಲ ಬಿಟ್ಕೊಂಡು ಒಂಥರ ನೀಟಾಗಿರಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ವೇಸ್ಟ್ ಪೀಸ್ ತೊಗೊಂಡು ಲೈನಿಂಗ್ ಪೀಸ್ನ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿ ಅಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ನೀಟಾಗಿರುತ್ತೆ. ಆ ಥರ ಎರಡು ಕಡೆನೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಪಿನ್ ಹಾಕ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಕೆಳಗಡೆ ಮಾಮೂಲಿ
ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಕೆಳಗಡೆ ಒಂದು ಅರ್ಧ ಇಂಚಿಗೆ ಪಟ್ಟಿ ಥರ ಸ್ಟಿಚ್ ಮಾಡ್ಕೋಬೇಕು. ಮೇಲ್ಗಡೆ ಸ್ವಲ್ಪ ದೊಡ್ಡದು 2 ಇಂಚಿಗೆ, ಕೆಳಗಡೆ ಬಂದ್ಬಿಟ್ಟು ಒಂದು ಅರ್ಧ ಇಲ್ಲ ಒಂದು ಮುಕ್ಕಾಲು ಇಂಚಿಗೆ ಆದರೆ ಸಾಕು. ಚಿಕ್ಕದಾಗಿ ಬಂದರೆ ಒಂಥರ ನೀಟಾಗಿರುತ್ತೆ. ಹಾಗಾಗಿ ಅಷ್ಟು ಅಂದರೆ ಬಾರ್ಡರು ಬೇಕಲ್ಲ ನಮಗೆ, ಜಾಸ್ತಿ ಇದ್ದರೆ ಮಾಡ್ಬೋದು, ಇಲ್ಲ ಅಂದಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು. ಇವಾಗ ಸಾಕಾಗಿಲ್ಲ ಅಂದರೆ ನಾವು ಬೇರೆದನ್ನು ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೀಗೆ ರೆಡಿ ಆಯಿತು ನೋಡಿ. ನಾನು ಆಗಲೇ ಹೇಳ್ದಾಗೆ ಇನ್ನೌಟ್ ಮಾಡಿಕೊಂಡೆ. ಇವಾಗ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಕರ್ವ್ ಶೇಪಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಇನ್ನೌಟ್ ಮಾಡಿರೋದ್ರಿಂದ. ನಮ್ಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಒಂಥರ ಫಿನಿಶಿಂಗಾಗಿ ಆ ಕರ್ವ್ ಶೇಪ್ ಹೇಗಿರುತ್ತೆ ಹಾಗೇ ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಕೆಳಗಡೆನೂ ಹಂಗೇ ಒಂದು 2 ಇಂಚಿಗೆ ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚಿಗೆ ಅದನ್ನ ಸ್ಟಿಚ್ ಮಾಡಿಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ. ಆಲ್ರೆಡಿ ನಾನು ಫಸ್ಟ್ಗೆ ಹಾಕಿದ್ನಲ್ಲ ಡಿಸೈನು, ಸೇಮ್ ಇದೇ ಬ್ಲೌಸ್ದು ಡಿಸೈನು, ಆ ರೀತಿ ಬರುತ್ತೆ ಡಿಸೈನ್ ಇದು. ಆಮೇಲೆ ಇದು ಮುಂದೆನೂ ಫ್ರಂಟದು ಬರುತ್ತೆ. ಫ್ರಂಟ್ ಬಂದುಬಿಟ್ಟು ವಿ ನೆಕ್ಕಲ್ಲಿ ಬರುತ್ತೆ. ಇದು ಬೋಟ್ ನೆಕ್ ಡಿಸೈನು, ಮುಂದೆ ವಿ ಶೇಪಲ್ಲಿ ಬರುತ್ತೆ. ನಾನು ಬಾರ್ಡರ್ ಇಲ್ಲದೆ ಇರೋ ಕಾರಣ ಒಂದು ಸೈಡ್ ಮಾತ್ರ ಕೊಟ್ಟಿದ್ದೀನಿ ಫ್ರಂಟ್ಗೆ. ಮಾಮೂಲಿ ಇದ್ದಿದ್ರೆ 2 ಕಡೆನೂ ಕೊಡ್ತಿದ್ದೆ, ಬಟ್ಟೆ ಸಾಕಾಗಿಲ್ಲ ಅದು ಬಾರ್ಡರು. ಹಾಗಾಗಿ ಒಂದು ಸೈಡ್ಗೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಹಂಗಾಗಿ ಇವಾಗ ಇದನ್ನು ಹೀಗೆ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಬರೋ ಥರ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 2 ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆ ಜಾಸ್ತಿ ಇದ್ದರೆ ಉಲ್ಟಾ ತಿರುಗಿಸ್ಕೋಬೋದಾಯಿತು, ಆದರೆ ಬಾರ್ಡರ್ ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಸುಮ್ಮನೆ ಆ ಕಡೆ ಈ ಕಡೆ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಅಲ್ಲಿ ಸ್ಟಿಚ್ ಮಾಡೋದಷ್ಟೇ. ನಾನು ಕ್ರಾಸಲ್ಲಿ ಇದೆಯಲ್ಲ ಡಿಸೈನು, ಅಲ್ಲಿಗೆ ಸ್ಟಿಚ್ ಮಾಡೋದು. ಅಲ್ಲಿಗೆ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಕರ್ವ್ ಶೇಪಲ್ಲಿ ನೀಟಾಗಿ ಬರುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಬಂದುಬಿಟ್ಟು ವಿ ನೆಕ್ಕಲ್ಲಿ ನಾನು ಆಗಲೇ ಹೇಳ್ದಂಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಫಸ್ಟ್ಗೆ ಕ್ಯಾನ್ವಾಸ್ನ ಐರನ್ ಮಾಡಿದ್ದೀನಿ, ಸ್ವಲ್ಪ ಕ್ರಾಸಾಗಿರೋದು ತೆಗೆದುಬಿಟ್ಟು ಇವಾಗ ಸ್ಟಿಚ್ ಪಿನ್ ಹಾಕ್ಕೊಂಡು ವಿ ಶೇಪ್ ಹೇಗಿದೆ ಹಾಗೇ ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಅದು ವಿ ಶೇಪಲ್ಲಿ ಒಂದು ಸ್ವಲ್ಪ ಬಾರ್ಡರ್ ಇಟ್ಕೊಂಡಿದ್ದೆ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕು ಅಂತ, ಅದನ್ನು ಅದ್ರ ಮೇಲೆ ಅಟ್ಯಾಚ್ ಮಾಡಿದ್ರೆ ಸಾಕು, ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಫ್ರಂಟಲ್ಲಿ ವಿ ನೆಕ್ ಬರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಹಿಂದೆ ಮುಂದೆ ಎರಡೂ ಒಂಥರ ಬಾರ್ಡರ್ ಮ್ಯಾಚಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಡಿಸೈನು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೀತಿ ಫ್ರಂಟನ್ನ ರೆಡಿ ಮಾಡ್ಕೋಬೇಕು.